ಆರೋಪಿ ದರ್ಶನ್ ಸೇರಿ ಉಳಿದವರ ಪೊಲೀಸ್ ಕಸ್ಟಡಿಯ ಅವಧಿ ಇವತ್ತಿಗೆ ಅಂತ್ಯ ಆಗತ್ತೆ. ಇದಾದ ಬೆನ್ನಿಗೆ ಮುಂದಿನ ಪ್ರೊಸೀಜರ್ ಅನ್ನು ಪೊಲೀಸರು ಸದ್ಯ ಮಾಡ್ತಾ ಇದ್ದಾರೆ. ಅಂದರೆ ಕಸ್ಟಡಿ ಮುಗಿದ ಬಳಿಕ ನ್ಯಾಯಾಧೀಶರ ಮುಂದೆ ಅವರನ್ನು ಹಾಜರುಪಡಿಸಬೇಕು. A2 ದರ್ಶನ್ ಸೇರಿದಂತೆ 17 ಮಂದಿ ಆರೋಪಿಗಳ ಕಸ್ಟಡಿ ಇವತ್ತಿಗೆ ಮುಕ್ತಾಯ ಆಯಿತು. ಕೆಲ ಹೊತ್ತಲ್ಲೇ ಕೋರ್ಟಿಗೆ ಆರೋಪಿಗಳನ್ನು ಹಾಜರುಪಡಿಸುವುದಕ್ಕಿದ್ದಾರೆ ಪೊಲೀಸರು. ಎಲ್ಲ ಆರೋಪಿಗಳನ್ನು ಮತ್ತೆ ಕಸ್ಟಡಿ ಕೇಳುವಂತ ಸಾಧ್ಯತೆ ಇದೆ ಅನ್ನೋ ಡೀಟೇಲ್ ಈಗ ಸಿಗ್ತಾ ಇದೆ. ಒಂದು ವೇಳೆ ಕಸ್ಟಡಿ ಅಲ್ಲ ಅಂತಾದರೆ ಪರಪ್ಪನ ಅಗ್ರಹಾರ, ಆ ರೀತಿ ಆದರೆ ದರ್ಶನ್ನು ಮತ್ತೆ ಪರಪ್ಪನ ಅಗ್ರಹಾರ ಸೇರುವಂಥ ಸಾಧ್ಯತೆಗಳು ಕಾಣ್ತಾ ಇದೆ. ತನಿಖೆಯ ಇಂಚಿಂಚು ಮಾಹಿತಿ ರಿಮಾಂಡ್ ಕಾಪಿಯಲ್ಲಿ ಉಲ್ಲೇಖ ಆಗಿದೆ. ಸೊ ಇಲ್ಲಿವರೆಗಿನ ತನಿಖೆಯಲ್ಲಿ ಇಲ್ಲಿವರೆಗೆ ಏನೇನು ಪ್ರಗತಿಯಾಗಿದೆ, ಏನೇನಾಗಿದೆ, ಯಾರ ಪಾತ್ರ ಏನು, ಇದೆಲ್ಲದರ ಬಗ್ಗೆಯೂ ಕೂಡ ರಿಮಾಂಡ್ ಅರ್ಜಿಯಲ್ಲಿ ಸಂಪೂರ್ಣ ವಿವರವನ್ನು ಕೂಡ ಪೊಲೀಸರು ಉಲ್ಲೇಖಿಸಿದ್ದಾರೆ. ಇವತ್ತಿಗೆ ಕಸ್ಟಡಿ ಅಂತ್ಯ ಆಗ್ತಾ ಇರೋದು. ಒಂದು, ಪೊಲೀಸರು ಕಸ್ಟಡಿಯ ವಿಸ್ತರಣೆಯನ್ನು ಕೇಳುವಂಥ ಸಾಧ್ಯತೆ ಇದೆ. ಅಂದರೆ ಆರೋಪಿಗಳನ್ನು ಇನ್ನಷ್ಟು ವಿಚಾರಣೆಗೆ ಒಳಪಡಿಸಬೇಕಾದಂಥ ಅಗತ್ಯ ಇದೆ. ಕಸ್ಟಡಿಯಲ್ಲಿದ್ದಂಥ ಸಂದರ್ಭದಲ್ಲಿ ಅವರು ಸರಿಯಾಗಿ ವಿಚಾರಣೆಗೆ ಸಹಕರಿಸಿಲ್ಲ, ಆ ಕಾರಣಕ್ಕಾಗಿ ಇನ್ನೊಂದಿಷ್ಟು ದಿನ ಅವರನ್ನು ಕಸ್ಟಡಿಗೆ ತೆಗೆದುಕೊಳ್ಳಬೇಕು ಅಂತ ರಿಕ್ವೆಸ್ಟ್ ಮಾಡುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಆ ಮನವಿ ಪುರಸ್ಕೃತವಾದರೆ ಮತ್ತೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲೇ ಮತ್ತೊಂದಿಷ್ಟು ದಿನ ಕಳೆಯಬೇಕು. ಇಲ್ಲ ಅವರನ್ನು ಜೇಸಿ ಕೊಡ್ತಾರೆ ಅಂತಾದರೆ ಪರಪ್ಪನ ಅಗ್ರಹಾರ ಸೇರುವಂಥ ಸಾಧ್ಯತೆಗಳಿದ್ದಾವೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ಫೋನ್ ಸಂಪರ್ಕದಲ್ಲಿ. ವಿಷ್ಣು ಪ್ರಸಾದ್, ಕಸ್ಟಡಿ ಅವಧಿ ಇವತ್ತಿಗೆ ಮುಕ್ತಾಯ. ಏನು ಯೋಚನೆ ಇದೆ ಪೊಲೀಸರ ಬಳಿ? ಅಂದರೆ ಮತ್ತೆ ಕಸ್ಟಡಿ ಕೇಳೋದಾ ಅಥವಾ ಜೇಸಿ ಕೊಡೋದಕ್ಕೆ ಓಕೆ ಅನ್ನೋದಾ? ಏನು ಯೋಚನೆ ಇದೆ ಪೊಲೀಸರದು? ಖಂಡಿತ ರಕ್ಷಿತ್, ಈ ಪ್ರಕರಣದಲ್ಲಿ ನಾವು ನೋಡೋದಾದ್ರೆ ಒಂದು ಪ್ರಕರಣದಲ್ಲಿ ಕನಿಷ್ಠ ಅಂದ್ರೂ ಕೂಡ 14 ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಳ್ಳೋದಕ್ಕೆ ಪೊಲೀಸರಿಗೆ ಅವಕಾಶ ಇರುವಂತದ್ದು. ಆರೋಪಿಯನ್ನ ಕಸ್ಟಡಿಗೆ ಪಡೆದು ಅವರ ಸುಪರ್ದಿಯಲ್ಲಿ ವಿಚಾರಣೆ ನಡೆಸೋದಕ್ಕೆ ಅವಕಾಶ ಇದೆ. ಹೀಗಾಗಿ ಈ ಪ್ರಕರಣದಲ್ಲಿ ನೋಡೋದಾದ್ರೆ ಇಲ್ಲಿ ತನಕ ಕೇವಲ 10 ದಿನ ಮಾತ್ರ ಮುಗ್ದಿರುವಂತದ್ದು. ಇನ್ನು 4 ದಿನ ಬಾಕಿ ಇರುವಂತಹ ಕಾರಣಕ್ಕೋಸ್ಕರ ಎಲ್ಲೊಂದ್ ಕಡೆ SIT ಅಧಿಕಾರಿಗಳು ಪುನಃ ಕಸ್ಟಡಿಗೆ ಕೇಳುವಂತಹ ಕೆಲಸಕ್ಕೆ ಮುಂದಾಗ್ತಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಕಾರಣ ಏನಂತಂದ್ರೆ ಪ್ರಕರಣದಲ್ಲಿ ಇನ್ನೂ ಕೆಲವೊಂದಷ್ಟು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕ್ಬೇಕಾಗುತ್ತೆ. ಅದಲ್ಲದೆ ಪ್ರಕರಣದಲ್ಲಿ ನಮಗೆ ಕಸ್ಟಡಿಗೆ ಪಡೆದುಕೊಳ್ಳೋದಕ್ಕೆ ಕಾನೂನಲ್ಲಿ ಅವಕಾಶ ಸಹಿತ ಇದೆ. ಹೀಗಾಗಿ ಪುನಃ ಕಸ್ಟಡಿ ಕೊಡಿ ಅಂತೇಳಿ ಮನವಿ ಸಲ್ಲಿಸುವಂತಹ ಕೆಲಸಕ್ಕೆ SIT ಅಧಿಕಾರಿಗಳು ಮುಂದಾಗ್ತಾರೆ ಅನ್ನೋ ಮಾಹಿತಿ ನಮಗೆ ಲಭ್ಯ ಆಗ್ತಿರುವಂತದ್ದು. ನಾವು ಪ್ರಮುಖವಾಗಿ ಪೊಲೀಸ್ ಅಧಿಕಾರಿಗಳ ಬಳಿ ಕೇಳಿದಂತ ಸಂದರ್ಭದಲ್ಲಿ ಅವ್ರು ಹೇಳಿದಂತ ಕೆಲವೊಂದಷ್ಟು ಅಂಶಗಳೇನಂತಂದ್ರೆ ಪ್ರಕರಣದಲ್ಲಿ ಇನ್ನೂ ಕೆಲ ಆರೋಪಿಗಳ ಪಾತ್ರ ಭಾಗಿಯಾಗಿರುವಂತದ್ದು, ಮತ್ತೆ ಸಾಕ್ಷಿನಾಶ ಮಾಡೋದಕ್ಕೆ ಇನ್ನಷ್ಟು ಮಂದಿ ಸಹಕರಿಸಿರುವಂತಹ ಅನೇಕ ಮಾಹಿತಿ ನಮ್ಗೆ ಲಭ್ಯ ಆಗಿದೆ. ಅವ್ರನ್ನ ನಾವು ವಶಕ್ಕೆ ಪಡ್ಕೊಳ್ಬೇಕು ಮತ್ತೆ ವಿಚಾರಣೆ ನಡೆಸಬೇಕಾಗಿದೆ. ಹೀಗಾಗಿ ಈ ಕಸ್ಟಡಿಗಳ ಇಟ್ಕೊಂಡು ಪುನಃ ಅವ್ರನ್ನ ನಾವು ಇಂಟ್ರೋಗೇಷನ್ ಮಾಡೋ ಅವಶ್ಯಕತೆ ಇದೆ ಅಂತೇಳಿ ಅವ್ರು ವಾದ ಮಂಡಿಸೋಕೆ ಸಿದ್ಧತೆ ನಡೆಸುವಂತ ಕೆಲಸವನ್ನ ಈಗ ಪೊಲೀಸ್ ಅಧಿಕಾರಿಗಳು ಮಾಡ್ತಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಆರೋಪಿಗಳ ಪರ ವಕೀಲರು ಕೂಡ ಪ್ರತಿವಾದ ಮಂಡಿಸೋದಕ್ಕೆ ಇವತ್ತು ರೆಡಿಯಾಗಿ ಬಂದಿದ್ದಾರೆ. ಕೆಲವೊಂದಷ್ಟು ಮಂದಿ ಜಾಮೀನು ಅರ್ಜಿಯನ್ನು ಕೂಡ ಇವತ್ತೇ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಯಾಕಂತಂದ್ರೆ ಪ್ರಕರಣದಲ್ಲಿ ಆರೋಪಿಗಳಿಂದ ಆಗ್ಬೇಕಾಗಿರುವ ಅಂದ್ರೆ ಸಾಮಾನ್ಯವಾಗಿ ಮರ್ಡರ್ ಕೇಸ್ ಅಂತ ಬಂದಂತ ಸಂದರ್ಭದಲ್ಲಿ ಮೊದಲು ಬಾಡಿ ರಿಕವರಿ ಆಗಬೇಕು, ಅದು ಈಗಾಗಲೇ ಸಿಕ್ಕಾಗಿದೆ. ಜೊತೆಗೆ ಕೃತ್ಯ ನಡೆದಂತ ಆ ಸ್ಥಳದಲ್ಲಿ ಮಹಜರ್ ನಡೆಸಬೇಕು, ಅದು ಕೂಡ ಕಂಪ್ಲೀಟ್ ಆಗಿದೆ. ಅದಲ್ಲದೆ ಟೆಕ್ನಿಕಲ್ ಎವಿಡೆನ್ಸ್ ಇರ್ಬೋದು, ಡಿಜಿಟಲ್ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಆರೋಪಿಗಳ ಮೊಬೈಲ್ ಸೀಸ್ ಮಾಡಲಾಗಿದೆ, ಜೊತೆಗೆ FSL ಕೂಡ ಈಗ ರವಾನೆ ಮಾಡಲಾಗಿದೆ. ಅದಲ್ಲದೆ ಬೇರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಐ ವಿಟ್ನೆಸ್ ವಿಚಾರಕ್ಕೆ ಬರೆದಾದ್ರೆ ಅವ್ರನ್ನು ಕೂಡ ಈಗ ಕಲೆ ಹಾಕುವಂತ ಕೆಲಸ ಆಗಿದೆ. ಈ ಮೂಲಕ ಪ್ರಕರಣದಲ್ಲಿ ಸಂಪೂರ್ಣ ತನಿಖೆಯನ್ನ ಈಗಾಗಲೇ ಅಧಿಕಾರಿಗಳು ಮುಗಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವ್ರನ್ನ ಕಸ್ಟಡಿಗೆ ಕೊಡುವ ಅವಶ್ಯಕತೆ ಇಲ್ಲ ಅಂತೇಳಿ ಅವರ ಪರ ವಕೀಲರು ಇವತ್ತು ವಾದ ಮಂಡಿಸುವಂತಹ ಕೆಲಸವನ್ನು ಮಾಡ್ತಾರೆ. ಒಟ್ಟಿನಲ್ಲಿ ಈ ಮೂಲಕ ನೋಡೋದಾದ್ರೆ ಎಲ್ಲೊಂದ್ ಕಡೆ ಇನ್ನು 4 ದಿನ ಅವಕಾಶ ಇರುವಂತಹ ಹಿನ್ನೆಲೆಯಲ್ಲಿ ಅವ್ರನ್ನ ಪುನಃ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ವಶಕ್ಕೆ ಕೊಡ್ತಾರಾ ಅನ್ನೋದು ಪ್ರಶ್ನೆ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಸಾಮಾನ್ಯವಾಗಿ ಈ ರೀತಿ ಆದಂತಹ ಬಳಿಕ ವಿಚಾರಣೆ ಎಲ್ಲ ಸಂಪೂರ್ಣವಾಗಿ ಕಂಪ್ಲೀಟ್ ಆದಂತಹ ಬಳಿಕ ನಾರ್ಮಲಿ ಈತ ಕೇಸಿನಲ್ಲಿ ಮರ್ಡರ್ ಕೇಸ್ಗಳಲ್ಲಿ ಬಹುತೇಕ ಜೇಸಿಗೆ ಕೊಡುವಂತ ಸಾಧ್ಯತೆ ಇರುತ್ತೆ. ಇನ್ನ ಜೇಸಿಗೆ ಹೋದ್ರೂ ಕೂಡ ಕೆಲವೊಂದಷ್ಟು ಬೆಳವಣಿಗೆಗಳು ಅಲ್ಲಿ ಆಗ್ತಾ ಹೋಗುತ್ತೆ ರಕ್ಷತ್. ಮೊದಲನೇದಾಗಿ ಆರೋಪಿಗಳನ್ನ ಇವತ್ತು ಜೇಸಿಗೆ ಕೊಟ್ಟಂತ ಸಂದರ್ಭದಲ್ಲಿ ಮೊದಲನೇದು ಇಲ್ಲಿರುವಂತಹ ಅದರಲ್ಲೂ ಪ್ರಮುಖವಾಗಿ ಕೋರ್ಟ್ ಪೊಲೀಸರು ಅವ್ರನ್ನ ಕರೆದೊಯ್ದು ಅಲ್ಲಿ ಪರಪ್ಪನಗ್ರಹಾರ ಜೇಸಿಗೆ ಕೊಟ್ಟು ಬರುವಂತಹ ಕೆಲಸವನ್ನು ಮಾಡ್ತಾರೆ. ಅಲ್ಲಿ ಹೋದಂತಹ ಆರೋಪಿಗಳಿಗೆ ಮೊದಲನೇ ಹಂತದಲ್ಲಿ ಇಲ್ಲಿ ಈಗ ಮೆಡಿಕಲ್ ಚೆಕಪ್ ಏನೇ ಮಾಡಿಸಿದ್ರು ಕೂಡ ಜೈಲಿನಲ್ಲಿರುವಂತಹ ಹಾಸ್ಪಿಟಲ್ ಅಲ್ಲಿ ಪುನಃ ಮತ್ತೊಮ್ಮೆ ಮೆಡಿಕಲ್ ಚೆಕಪ್ ಮಾಡಿಸ್ತಾರೆ. ಅದಲ್ಲದೆ ಎಲ್ಲಾ ಆರೋಪಿಗಳನ್ನು ಪ್ರತ್ಯೇಕ ಕೊಠಡಿಯಲ್ಲಿ ಇಡುವಂತಹ ಕೆಲಸವನ್ನು ಮಾಡ್ತಾರೆ. ಅದಲ್ಲದೆ ಎಲ್ಲಾ ಆರೋಪಿಗಳಿಗೂ ಕೂಡ UTP ನಂಬರ್ ಕೊಡುವಂತಹ ಕೆಲಸವನ್ನ ಜೈಲು ಅಧಿಕಾರಿಗಳು ಮಾಡ್ತಾರೆ. ಅದಾದ ನಂತರ ಪುನಃ ಇವರ ಅವಶ್ಯಕತೆ ಬಿದ್ದಂತ ಸಂದರ್ಭದಲ್ಲಿ ಕಸ್ಟಡಿ ಕೇಳಬಹುದು, ಇಲ್ಲ ಜೈಲಿಗೆ ಹೋಗಿ ವಿಚಾರಣೆ ನಡೆಸೋದಕ್ಕೂ ಕೂಡ ಪೊಲೀಸರಿಗೆ ಅವಕಾಶ ಇದೆ. ಒಟ್ಟಿನಲ್ಲಿ ಇವತ್ತೇನಾದ್ರೂ ಕಸ್ಟಡಿ ಕೊಟ್ರೆ ಇನ್ನೂ 2 ರಿಂದ 3 ದಿನಗಳ ಕಾಲ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಉಳಿಬೇಕಾಗುತ್ತೆ. ಅದರ್ವೈಸ್ ಇಲ್ಲ ಅಂತಂದ್ರೆ ಪುನಃ ದರ್ಶನ್ 2ನೇ ಪ್ರಕರಣದಲ್ಲಿ ಜೈಲು ಸೇರುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗುವಂತಹ ಸಾಧ್ಯತೆಗಳು ಎರಡನ್ನೂ ಕೂಡ ಅಲ್ಲೆಗಳೆಯುವಂತಿಲ್ಲ. ಅದು ಈಗ ಸದ್ಯಕ್ಕಿರುವಂತಹ ಕುತೂಹಲ. ವಿಷ್ಣು ಪ್ರಸಾದ್, ಈಗ ಕಸ್ಟಡಿ ಕೇಳುವಂತ ಯೋಚನೆಯನ್ನು ಪೊಲೀಸರು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೊಟ್ರಿ. ಅಂದ್ರೆ ಎಲ್ಲರನ್ನೂನಾ ಅಥವಾ ಪರ್ಟಿಕ್ಯುಲರ್ ಆಗಿ ಕೆಲವರನ್ನಷ್ಟೇ ಕಸ್ಟಡಿ ಕೇಳುವಂತ ಸಾಧ್ಯತೆ ಇದೆಯಾ?
ಯಾಕಂತಂದ್ರೆ ಪ್ರಕರಣದಲ್ಲಿ ಈಗ ಇರುವಂತದ್ದು 17 ಮಂದಿ ಆರೋಪಿಗಳು. ಮೊದಲನೇದಾಗಿ A1 ಆಗಿರುವಂತಹ ಪವಿತ್ರ ಗೌಡ ಅವರ ವಿಚಾರಣೆ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿದ್ದಾರೆ. ಮತ್ತೆ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಮೆಸೇಜ್ ಟ್ರಾನ್ಸಾಕ್ಷನ್ ಏನಿತ್ತು ಅದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಅದಲ್ಲದೆ ಅವರ ಫೋನ್ ಅನ್ನು ಕೂಡ ವಶಕ್ಕೆ ಪಡ್ಕೊಳ್ಳುವಂತಹ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡಿದ್ದು ಅದನ್ನು FSL ರಿಪೋರ್ಟ್ಗೆ ಹೋಗಿದೆ. ಇದು ಒಂದ್ ಕಡೆ ಇರುವಂತದ್ದು. ಇನ್ನ A2 ಆಗಿರುವಂತಹ ದರ್ಶನ್ ಇರ್ಬೋದು, ಮತ್ತೆ ಪ್ರಮುಖವಾಗಿ ಕೊಲೆಯಲ್ಲಿ ಭಾಗಿಯಾದಂತಹ 5 ಮಂದಿ ಏನಿದ್ದಾರೆ ಇವರ ಎಲ್ಲರ ಫೋನ್ಗಳನ್ನು ಸೀಸ್ ಮಾಡಿದರೆ. ಮತ್ತೆ ಕೃತ್ಯ ನಡೆದಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ವಿಡಿಯೋವನ್ನು ಚಿತ್ರೀಕರಿಸಿದ್ದು ಅಂತ ಹೇಳಲಾಗಿದ್ದು, ಅದಕ್ಕೋಸ್ಕರ FSL ಕಳಿಸಿ ಅದರ ಸರ್ಟಿಫಿಕೇಶನ್ ಅನ್ನು ಪಡೆಯುವಂತಹ ಕೆಲಸಕ್ಕೂ ಕೂಡ FSL ಅಧಿಕಾರಿಗಳು ಮುಂದಾಗಿರುವಂತದ್ದು. ಹೀಗಾಗಿ ಕೆಲವೊಂದ್ ಕಡೆ ದರ್ಶನ್ ಅವ್ರನ್ನ ಪುನಃ ಮತ್ತೊಂದಷ್ಟು ದಿನಗಳ ಕಾಲ ಕಸ್ಟಡಿ ಕೇಳ್ತಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಆದ್ರೆ ಪವಿತ್ರ ಗೌಡ ಅವರ ವಿಚಾರಣೆ ಸಂಪೂರ್ಣ ಆಗಿದ್ದು, ಮೊದಲನೇದಾಗಿ ಅವರ ಫೋನ್ ಇರ್ಬೋದು, ಮೆಸೇಜ್ ವಿಚಾರವಾಗಿ ಆ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿದೆ. ಅದಾದ ನಂತರ ಅವರ ಮನೆ ಮಹಜರ್ ಕೂಡ ಕಂಪ್ಲೀಟ್ ಆಗಿದೆ. ಅದಲ್ಲದೆ ಇನ್ನೊಂದು ಪ್ರಮುಖವಾದಂತಹ ಅಂಶ ಏನಂತಂದ್ರೆ, ಕೃತ್ಯ ನಡೆದಂತಹ ಸಂದರ್ಭದಲ್ಲಿ ಅವರಿದ್ರು ಅನ್ನೋದಕ್ಕೆ ಅವರ ಸಾಹಿತ್ಯ ಹೇಳಿಕೆಯನ್ನು ಕೂಡ ಈಗ ದಾಖಲಿಸುವಂತಹ ಕೆಲಸ ಪೊಲೀಸ್ ಅಧಿಕಾರಿಗಳು ಮಾಡಿದ್ದು. ಹೀಗಾಗಿ ಕೆಲವೊಂದಷ್ಟು ಮಂದಿಯನ್ನು, ಅದರಲ್ಲಿ ಪ್ರಮುಖವಾಗಿ ದರ್ಶನ್ ಇರ್ಬೋದು, ಮತ್ತು ಜೊತೆಗೆ ಪ್ರಮುಖ ಆರೋಪಿ ಸ್ಥಾನದಲ್ಲಿರುವಂತಹ ವಿನಯ್ ಇರ್ಬೋದು, ಪ್ರದೀಶ್ ಇರ್ಬೋದು, ಹಣದ ವ್ಯವಹಾರ ನಡೆಸಿರುವಂತಹ ವ್ಯಕ್ತಿಗಳು. ಅದಾದ ಬಳಿಕ ಡಿವೈಸ್ ನ ಮತ್ತೆ ಸಾಕ್ಷಿನಾಶ ಯತ್ನ ನಡೆಸಿದಂತಹ ಆರೋಪಿಗಳೇನಿದ್ರೆ ಪ್ರದೀಶ್ ಮೊಬೈಲ್ ಎತ್ತಿರ್ಬೋದು, ರೇಣುಕಸ್ವಾಮಿ ಮೊಬೈಲ್ ನ ಕಳೆದಾಕಿರೋದಿರ್ಬೋದು, ಅದನ್ನ ತೆಗೆದುಕೊಂಡೋಗಿ ವಿಷ್ಣು ಪ್ರಸಾದ್, ಈಗ ಒಂದು ದೃಶ್ಯ ನೋಡ್ತಾ ಇದೀವಿ ನಾವು. ಅದು ಅಂದ್ರೆ ಈಗ ಸ್ಟೇಷನ್ ನಿಂದ ಮೆಡಿಕಲ್ ಕರ್ಕೊಂಡು ಹೋಗಿ ಆನಂತರ ಕೋರ್ಟಿಗ ಅಥವಾ ಹೆಂಗೆ ಇದು? ಖಂಡಿತ ಸಾಮಾನ್ಯವಾಗಿ ಏನೋ ಜೈಲು ಕೋರ್ಟ್ ಪ್ರೊಡ್ಯೂಸ್ ಮಾಡಬೇಕು ಅಂತಂದ್ರೆ ಅವ್ರು ಮೆಡಿಕಲ್ ಚೆಕಪ್ ಕಡ್ಡಾಯ ಮಾಡಿಸಲೇಬೇಕಾಗುತ್ತೆ. ಈಗ ಬೋರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತ ಸಾಧ್ಯತೆ ಇದೆ ರಕ್ಷಿತ್. ಯಾಕಂತಂದ್ರೆ ನಿನ್ನೆ ನಡೆದಂತಹ ವೈದ್ಯಕೀಯ ಪರೀಕ್ಷೆ ಅವರ ಏನೋ ತನಿಖೆಗೆ ಹ್ಯಾಂಗಲ್ ಅಲ್ಲಿ ಮಾಡಿದ್ದು. ಆದ್ರೆ ಇವತ್ತು ಮಾಡುವಂತಹ ಮೆಡಿಕಲ್ ಟೆಸ್ಟ್ ಅನ್ನ ಇನ್ನ ರೆಗ್ಯುಲರ್ ಟೆಸ್ಟ್ ಅಂತ ಕರೀತಾರೆ. ಜೊತೆಗೆ ಆರೋಪಿಯನ್ನ ನ್ಯಾಯಾಲಯದ ಮುಂದೆ ವಶಕ್ಕೆ ಪಡೆದಂತಹ ಸಂದರ್ಭದಲ್ಲೂ ಕೂಡ ಮೆಡಿಕಲ್ ಟೆಸ್ಟ್ ಮಾಡಿ ವಶಕ್ಕೆ ಪಡ್ಕೊಳ್ತಾರೆ. ಅವರ ಕಂಡೀಷನ್ ಹೇಗಿತ್ತು ಅಂತೇಳಿ. ಮತ್ತೆ ಈಗ ಜೇಸಿಗೆ ಕೊಡುವಂತಹ ಹಿನ್ನೆಲೆಯಲ್ಲಿ ಜೇಸಿಗೆ ಹೋಗುವಂತಹ ವ್ಯಕ್ತಿ ಆರೋಗ್ಯ ಹೇಗಿದೆ ಅಂತೇಳಿ ಕೋರ್ಟ್ ಗಮನಕ್ಕೆ ತಂದಂತಹ ಬಳಿಕ ಕಳಿಸುವುದು. ಈ ಮೂಲಕ ಈಗ ಬೋರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತಹ ಸಾಧ್ಯತೆಗಳು ಬಹುತೇಕ ಜಾಸ್ತಿ ಇದೆ. ಅದಾದ ಬಳಿಕ ಮೆಡಿಕಲ್ ಚೆಕಪ್ ಮುಗಿಸಿ ಇಲ್ಲಿಗೆ ಕೋರ್ಟ್ಗೆ ಹಾಜರುಪಡಿಸ್ತಾರೆ ರಕ್ಷಿತ್. ಥ್ಯಾಂಕ್ ಯು ವಿಷ್ಣು ಪ್ರಸಾದ್. ದೃಶ್ಯ ನೋಡ್ತಾ ಇದ್ದೀರಿ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಿಂದ ಆರೋಪಿಗಳನ್ನ ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯ ಗಮನಿಸ್ತಾ ಇರೋದು ನೀವು. ಪೊಲೀಸ್ ವಾಹನಗಳಲ್ಲಿ ಆರೋಪಿಗಳನ್ನ ಕರ್ಕೊಂಡು ಹೋಗಲಾಗ್ತಾ ಇದೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಿಂದ ವಾಹನಗಳು ಮೂವ್ ಆಗಿರುವಂಥ ದೃಶ್ಯ ಗಮನಿಸ್ತಾ ಇದ್ದೀರಿ. ಇಲ್ಲಿಂದ ಮೆಡಿಕಲಿಗೆ ಕರ್ಕೊಂಡು ಹೋಗಿ, ಅಂದರೆ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ ನಂತರ ಅವರ ಹೆಲ್ತ್ ಕಂಡೀಷನ್ ರಿಪೋರ್ಟನ್ನು ಪಡ್ಕೊಂಡು ಆ ಬಳಿಕ ನ್ಯಾಯಾಧೀಶರ ಮುಂದೆ ಆರೋಪಿಗಳನ್ನು ಹಾಜರುಪಡಿಸಲಾಗುತ್ತೆ. ಬಳಿಕ ಪೊಲೀಸ್ ಕಸ್ಟಡಿ ಕಂಟಿನ್ಯೂನಾ ಅಥವಾ JC ಕೊಡ್ತಾರಾ, ಜುಡಿಷಿಯಲ್ ಕಸ್ಟಡಿನಾ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗುವಂಥ ಸಾಧ್ಯತೆ ಇದೆ. ಮತ್ತು ಪೊಲೀಸರು ನಮಗೆ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಪೊಲೀಸರು ಇನ್ನೊಂದಿಷ್ಟು ದಿನ, ಅಂದರೆ 4 ದಿನ ಕಸ್ಟಡಿ ಕೇಳೋದಕ್ಕೆ ಯೋಚನೆಯನ್ನು ಮಾಡಿದ್ದಾರೆ. ಎಲ್ಲ ಆರೋಪಿಗಳನ್ನು ಅಲ್ಲದೇ ಇದ್ದರೂ ಕೂಡ ಕೆಲ ಪ್ರಮುಖ ಆರೋಪಿಗಳನ್ನು ಕಸ್ಟಡಿ ಕೇಳುವಂಥ ಸಾಧ್ಯತೆ ಇದೆ. ಹಲೋ, ಇದು ಆಡಿಯೋ ಇದ್ದೀರಿ. ಒಂದು ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ನಿಂದ ಆರೋಪಿಗಳನ್ನು ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯ, ಮತ್ತೊಂದು ಕೋರ್ಟ್ ಸಮೀಪ ಮಾಡಲಾಗಿರುವಂಥ ಭದ್ರತೆಯ ದೃಶ್ಯವನ್ನು ಕೂಡ, ಅಂದರೆ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನು ಭದ್ರತೆಗಾಗಿ ನಿಯೋಜಿಸಲಾಗಿದೆ ಕೋರ್ಟ್ ಸಮೀಪ, ಅದನ್ನು ಕೂಡ ನೋಡ್ತಾ ಇದ್ದೀರಿ. ಅಂದರೆ ಮೆಡಿಕಲ್ ಮುಗಿಸಿದ ನಂತರ ಇಲ್ಲಿಗೆ ಆರೋಪಿಗಳನ್ನು ಕರ್ಕೊಂಡು ಬರಲಾಗುತ್ತೆ. ಯಾವುದೇ ರೀತಿಯಲ್ಲಿ ಸಮಸ್ಯೆಗಳಾಗಬಾರದು ಅನ್ನೋ ಕಾರಣಕ್ಕಾಗಿ ಹೆಚ್ಚುವರಿ ಪೊಲೀಸರನ್ನು ನಿಯೋಜಿಸಲಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.